ತುಂಬಾ ಖುಷಿ ಆಗ್ತದೆ, ತುಂಬಾನೇ ಖುಷಿ ಆಗ್ತದೆ. ಪಾಕಿಸ್ತಾನ ಸೋಲ್ಸಿದೀವಿ, ಆಮೇಲೆ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ನಮ್ಮನ್ನು ಬೀಟ್ ಮಾಡೋ ಆಸ್ಟ್ರೇಲಿಯಾ ಸೋಲ್ಸಿದೀವಿ, ಆಮೇಲೆ ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಅವ್ರು ಸೋಲ್ಸಿದೀವಿ. ತುಂಬಾ ಖುಷಿ ಆಗ್ತದೆ. ಆ ಸೌತ್ ಆಫ್ರಿಕಾ ಬಿಟ್ರೆ ಒಬ್ಬರು ಸ್ಟ್ರಾಂಗ್ ಟೀಮ್ ಅಲ್ಲಿ ಸೋಲ್ಸಿದೀವಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ತುಂಬಾ ಟೆನ್ಷನ್ ಮ್ಯಾಚು. ನಮ್ಮ ಕನ್ನಡಿಗರ ಕಾಯಲ್ ರಾಹುಲ್ ತುಂಬಾ ಚೆನ್ನಾಗಿ ಆಡಿದ್ದಾರೆ, ನಮ್ಮ ಹಾರ್ಟ್ ಗೆದ್ದಿದ್ದಾರೆ. ಒಂಚೂರು ಜಾಸ್ತಿ ಮೈಕ್ ಬಂತು, ಲೈಟ್ ಬರ್ತಾ ಇದೆ ಅಂತ. ಜೈ ಭವಾನಿ. ಅಣ್ಣ ಏನಿಲ್ಲ, ಭಾರತದ ಕ್ರಿಕೆಟ್ ಆಡಳಿತ ಮಂಡಳಿಗೆ ರೋಹಿತ್ ಶರ್ಮಾ ಅಂತ ಒಬ್ಬ ಒಳ್ಳೆ ದಕ್ಷ ನಾಯಕ ಬೇಕಾಗಿತ್ತು. ಅಂತ ನಾಯಕ ಸಿಕ್ಕಿದ್ದಾರೆ. ರೋಹಿತ್ ಶರ್ಮಾ ಅಂತ ನಾಯಕ ಇಡೀ ಕ್ರಿಕೆಟ್ ಜಗತ್ತಿಗೆ ಬೇಕಾಗಿದೆ. ಇನ್ನು 10 ಅಲ್ಲ 20 ಅಲ್ಲ 30 ವರ್ಷ ಹೋದ್ರು ರೋಹಿತ್ ಶರ್ಮಾ ಅಂತ ನಾಯಕ ಒಳ್ಳೆ ಆಟಗಾರ ಇಡೀ ಕ್ರಿಕೆಟ್ ಜಗತ್ತಿಗೆ ಬೇಕಾಗಿದೆ. ಏನಿಲ್ಲ, ತುಂಬಾ ವರ್ಷಗಳ ನಂತರ ICC ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿದ್ದಾರೆ. ಇದು ಇಡೀ ಭಾರತೀಯ ಐತಿಹಾಸಿಕದಲ್ಲೇ ದಾಖಲೆ ಗೆಲುವಾಗಿದೆ. ಒಂದೇ ಒಂದು ಪಂದ್ಯವನ್ನು ಸೋಲದೆ ಕೂಡ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಕೊನೆಯ ಫೈನಲ್ ಪಂದ್ಯ ಗೆಲ್ಲಿಗೇರಿ ಪಂದ್ಯವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದು ಇಡೀ ಜಗತ್ತಲ್ಲೇ ಐತಿಹಾಸಿಕ ಕ್ಷಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ರೋಹಿತ್ ಶರ್ಮಾ 10 ಓವರ್ ನಿಂತ್ರೆ ಇಡೀ ಕ್ರಿಕೆಟ್ ಜಗತ್ತಲ್ಲೇ ರೋಹಿತ್ ಶರ್ಮನ ಸೋಲಿಸಕ್ಕೆ ಯಾವುದೇ ತಂಡವರು ಅವ್ರಿಗೆ ಸಾಧ್ಯವಾಗಲ್ಲ. ಅಣ್ಣ ಏನಿಲ್ಲ, ಭಾರತದ ಕ್ರಿಕೆಟ್ ಆಡಳಿತ ಮಂಡಳಿಗೆ ಚೇಸಿಂಗ್ ಅಂದ್ರೆ ಸ್ವಲ್ಪ ಟಫ್ ಇತ್ತು ಸರ್. ಖರೆ ಟೀಮ್ ಇಂಡಿಯಾ ಮುಂದೆ ಎಲ್ಲ ಪಾನಿ ಕಮ್ ಚಾಯ್ ಸರ್. ಏನಿಲ್ಲ ಸರ್, ಇಂಡಿಯಾ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಭಾರತ್ ಮಾತಾ ಕಿ ಜೈ ಸರ್.